Dear students, welcome to online sociology class. Myself, Z.D. Kadalaki, lecturer in sociology, C.S. Tubji Education Society, SSN Arts and Commerce College, Hokkeri. Today, I will talk on philosophical basis of Indian society. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ಆನ್ಲೈನ್ ತರಗತಿಗೆ ತಮಗೆ ಸ್ವಾಗತ ಕೋರುತ್ತಾ ನಾನು ಜಿ.ಡಿ. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, ಸಿ.ಎಸ್. ತುಬ್ಜಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. ಇವತ್ತು ಭಾರತೀಯ ಸಮಾಜದ ತಾತ್ವಿಕ ಆಧಾರಾಂಶಗಳ ಕುರಿತು ಚರ್ಚಿಸೋಣ. In last class, we learned what is Indian society and its important features. ಈ ಮೊದಲಿನ ಅವಧಿಯಲ್ಲಿ ಭಾರತೀಯ ಸಮಾಜ ಅಂದರೇನು, ಅದರ ಪ್ರಮುಖ ಗುಣಲಕ್ಷಣಗಳ ಕುರಿತು ತಿಳಿದುಕೊಂಡಿದ್ದೇವೆ. Today, we will discuss the philosophical basis of Indian society. There are different bases to Indian society, maybe Purusharthas, Varnashrama Dharma, Samskaras. ಭಾರತೀಯ ಸಮಾಜದ ತಾತ್ವಿಕ ಆಧಾರಾಂಶಗಳಲ್ಲಿ ಪುರುಷಾರ್ಥಗಳು, ವರ್ಣಾಶ್ರಮ ಧರ್ಮ ಮತ್ತು ಸಂಸ್ಕಾರಗಳಂಥವುಗಳು ಬರ್ತವೆ. ಹಿಯರ್ ಫಸ್ಟ್ ಪುರುಷಾರ್ಥಾಸ್. Purusharthas are 4 goals of life. They help to understand the views of Hindus on life. Its meaning is goals of life. ತಾತ್ವಿಕ ಆಧಾರಾಂಶಗಳಲ್ಲಿ ಮೊದಲನೆಯದಾಗಿ ನೋಡಿದಾಗ ಪುರುಷಾರ್ಥಗಳು. ಹಿಂದೂಗಳ ಜೀವನದ 4 ಉದ್ದೇಶಗಳು ಈ ಪುರುಷಾರ್ಥಗಳು. ಹಿಂದೂಗಳು ತಮ್ಮ ಜೀವನದತ್ತ ಹೊಂದಿರುವ ದೃಷ್ಟಿಕೋನವನ್ನು ತಿಳಿದುಕೊಳ್ಳುವುದಕ್ಕೆ ಪುರುಷಾರ್ಥಗಳು ನಮಗೆ ಸಹಕರಿಸ್ತವೆ. ನಾವು ಜೀವನದ ಬಗ್ಗೆ ಏನೆಲ್ಲ ದೃಷ್ಟಿಕೋನಗಳನ್ನು, ವಿಚಾರಗಳನ್ನು ಇಟ್ಟುಕೊಂಡಿದ್ದೀವಿ ಅಂತ. ಹಾಗಾಗಿಯೇ ಇವುಗಳನ್ನು ಜೀವನದ ಸಾಧನೆಗಳು ಅಥವಾ ಜೀವನದ ಉದ್ದೇಶಗಳು ಅನ್ನೋ ಅರ್ಥದಲ್ಲಿ ಕರಿತೀವಿ. ಪುರುಷಾರ್ಥಗಳೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಸಾಧನೆಗಳು ಅಥವಾ ಉದ್ದೇಶಗಳು. ತನ್ನ ಜೀವಿತಾವಧಿಯಲ್ಲಿ ಅವನು ಏನನ್ನ ಸಾಧಿಸಬೇಕಾಗ್ತದ ಅಥವಾ ಯಾವ ಉದ್ದೇಶಗಳನ್ನು ಈಡೇರಿಸಬೇಕಾಗ್ತದ ಅಂತ ಸೂಚಿಸುವಂಥವುಗಳೇ ಪುರುಷಾರ್ಥಗಳು. ಇವುಗಳನ್ನು ಜೀವನದ ಪ್ರಧಾನ ಗುರಿಗಳು ಕೂಡ ಅಂತ ಕೂಡ ಕರಿತೀವಿ. ಪ್ರತಿಯೊಬ್ಬ ಜೀವನದಲ್ಲಿ ಸಾಧಿಸಬೇಕಾದ 4 ಸಾಧನೆಗಳೇ ಅಥವಾ ಉದ್ದೇಶಗಳೇ ಈ ಪುರುಷಾರ್ಥಗಳು. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಸಾಧಿಸಬೇಕಾಗಿರುವಂತಹ ಆ 4 ಉದ್ದೇಶಗಳು, ಪುರುಷಾರ್ಥಗಳು ಯಾವಂತಂದರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. Everyone should achieve the 4 goals in their life. That 4 goals called as Purusharthas. Every man
to fulfill these 4 goals, or to achieve the 4 goals throughout his life, they are called purusharthas. They are dharma, artha, kama and moksha. Here the concept of Trivarga comes. An individual in his life may achieve dharma, artha and kama in his present life. When an individual or man may involve to achieve dharma, artha and kama in the present life, they are called Trivarga. Trivarga. ಇಲ್ಲಿ ತ್ರಿವರ್ಗಗಳ ಒಂದು ಪರಿಕಲ್ಪನೆ ಬರ್ತದೆ. ಪುರುಷಾರ್ಥಗಳಲ್ಲಿ ತ್ರಿವರ್ಗಗಳ ಪರಿಕಲ್ಪನೆ ಅಂತ. ಈ ತ್ರಿವರ್ಗಗಳೇ ಯಾವ ಅಂತಂದ್ರೆ ಧರ್ಮ, ಅರ್ಥ ಮತ್ತು ಕಾಮ. ಒಬ್ಬ ವ್ಯಕ್ತಿ ತನ್ನ ಜೀವನದ ಅವಧಿಯ ಕಾಲದಲ್ಲೇ ತನ್ನ ಜೀವಿತದ ಅವಧಿಯ ಕಾಲದಲ್ಲೇ ಸಾಧಿಸಬೇಕಾಗಿರುವಂತಹ ಈ ಧರ್ಮ, ಅರ್ಥ ಮತ್ತು ಕಾಮಗಳನ್ನೇ ತ್ರಿವರ್ಗಗಳಂತ ಕರೀತಾರೆ. ಅಂದರೆ ಇವು ಅವನ ಭೌತಿಕ ಪ್ರಸ್ತುತ ಅವಧಿಯಲ್ಲಿ ಇವುಗಳನ್ನು ಪೂರ್ಣಗೊಳಿಸಬೇಕು ಅಂತ. These Trivarga suggest moral ideals, physical materials and physical and mental needs of man. When a person fulfill these moral ideals, physical materials and physical and mental desires or needs, then he can got another one, varga moksha. Then he can fulfill, after getting the fulfillment of Trivarga, and finally he get moksha. And the moksha is fulfilled after only getting the death. ಈ 3 ತ್ರಿವರ್ಗಗಳು ನೈತಿಕ ಆದರ್ಶ, ಭೌತಿಕ ಸಾಧನಗಳು ಮತ್ತು ಮನುಷ್ಯನ ದೈಹಿಕ ಮಾನಸಿಕ ಬೇಡಿಕೆಗಳನ್ನು ಸೂಚಿಸ್ತವೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವು ಅನುಸರಿಸುವಂಥ ಧರ್ಮ ನೈತಿಕ ಆದರ್ಶಗಳ ಬಗ್ಗೆ ಹೇಳ್ತದೆ. ಅವನು ಹೇಗೆ ಬದುಕಬೇಕು ಅಂತ, ಯಾವುದೇ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಧಾರ್ಮಿಕ ನೆಲೆಯಲ್ಲಿ ನೈತಿಕ ಆದರ್ಶಗಳನ್ನು ಈ ಮೊದಲನೆಯ ವರ್ಗ ಸೂಚಿಸ್ತದೆ. ಆಮೇಲೆ ಎರಡನೇದು ಅರ್ಥ, ವೆಲ್ತ್ ಅಂತ ಕರಿತೀವಿ, ಸಂಪತ್ತು, ಹಣ ಅಂತ. ಇದನ್ನು ಬಳಸಿಕೊಂಡು ವ್ಯಕ್ತಿ ತನ್ನ ಭೌತಿಕ ಸಾಧನಗಳನ್ನು, ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥದ್ದು. ಮೂರನೇದು ಕಾಮ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂಥ ದೈಹಿಕ ಮಾನಸಿಕ ಬೇಡಿಕೆಗಳನ್ನು ಈಡೇರಿಸುವುದು. ಸೊ ಈ 3 ಯಾವಾಗ ಒಬ್ಬ ವ್ಯಕ್ತಿ ತನ್ನ ಜೀವಿತ ಅವಧಿಯಲ್ಲಿ ಸಾಧಿಸ್ತಾನ, ಇವುಗಳನ್ನು ಈಡೇರಿಸಿಕೊಳ್ತಾನ, ಅವನಿಗೆ 4ನೆಯ ಒಂದು ವರ್ಗ ತನ್ನಷ್ಟಕ್ಕೆ ತಾನೇ ಲಭ್ಯವಾಗ್ತದೆ, ಅದು ಮೋಕ್ಷ ಅಂತ. ಇದು ಅವನ ಸಾವಿನ ನಂತರ, ಮರಣಾನಂತರ ಸಾಧಿಸುವಂಥದ್ದಾಗಿರ್ತದೆ. ಈ ಮೋಕ್ಷ ಅನ್ನುವಂಥದ್ದು
ಅವನು ಮೊದಲಿನ ತ್ರಿವರ್ಗಗಳನ್ನು ಹೇಗೆ ನಿರ್ವಹಿಸ್ತಾನೆ ಅನ್ನೋದರ ಮೇಲೆ ನಿಂತಿರ್ತದೆ. ಇಫ್ ಹಿ ಫೇಲ್ಸ್ ಟು ಮೇಂಟೈನ್ ಧರ್ಮ, sometime if he fails to maintain artha, either kama, he did not get salvation. ಒಂದು ವೇಳೆ ಒಬ್ಬ ವ್ಯಕ್ತಿ ಸರಿಯಾಗಿ ಧರ್ಮವನ್ನು ಪಾಲಿಸದೇ ಹೋದಾಗ ಅಥವಾ ಹಣವನ್ನು ನಿರ್ವಹಿಸದೇ ಹೋದಾಗ, ಕಾಮ ಅಥವಾ ದೈಹಿಕ ಬೇಡಿಕೆಯನ್ನು ಈಡೇರಿಸಿಕೊಳ್ಳದೇ ಹೋದಾಗ ಅವನಿಗೆ ಮೋಕ್ಷ ಸಿಗದೇ ಇರಬಹುದು. ಅಂದರೆ ಯಾವಾಗ ಒಬ್ಬ ವ್ಯಕ್ತಿ ಈ 4 ಪುರುಷಾರ್ಥಗಳನ್ನು ಸಾಧಿಸ್ತಾನ, ಆವಾಗ ಅವನೊಬ್ಬ ಪರಿಪೂರ್ಣ ವ್ಯಕ್ತಿಯಾಗ್ತಾನೆ. ವೆನ್ ಎ ಪರ್ಸನ್ fulfill these 4 goals, then he became complete man, because there is a interlink in between 4 goals. ಈ 4 ಗುರಿಗಳ ಮಧ್ಯೆ, ಸಾಧನೆಗಳ ಮಧ್ಯೆ ಒಂದು ನಿಕಟ ಸಂಬಂಧ ಇರೋದರಿಂದ ಇಲ್ಲಿ ಒಂದನ್ನು ಪೂರ್ಣಗೊಳಿಸಿ ಇನ್ನೊಂದನ್ನು ಪಡೆಯುವಂಥದ್ದು ಅಥವಾ ಯಾವುದಾದರೂ ಒಂದನ್ನು ಅಪೂರ್ಣಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಈ ಒಂದು ಅಂಶವನ್ನು ಇಲ್ಲಿ ಕಾಣ್ತೀವಿ. ನಾವು ಫಸ್ಟ್ ವಿ ಡಿಸ್ಕಸ್ ಅಬೌಟ್ ಧರ್ಮ. ಧರ್ಮ ಈಸ್ ಪ್ರೈಮರಿ ಆ್ಯಂಡ್ ಬೇಸಿಕ್ ಇನ್ ಪುರುಷಾರ್ಥ, or it is basic purushartha. The word dharma derived from Sanskrit root word dri or dhruvan. It means to support or upheld. ಪುರುಷಾರ್ಥಗಳಲ್ಲಿ ಮೊದಲನೇದು ಧರ್ಮ ಅಂತ. ಧರ್ಮವು ಜೀವನದ ಪರಮತತ್ವ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪರಮತತ್ವವೇ ಈ ಧರ್ಮ ಅಂತ. ಇದನ್ನು ನಾವು ಪ್ರಾಥಮಿಕ ಅಥವಾ ಮೂಲಭೂತ ಪುರುಷಾರ್ಥ ಅಂತ ಕರಿತೀವಿ. ಈ ಧರ್ಮ ಅನ್ನುವಂಥ ಪದವು ಸಂಸ್ಕೃತ ಭಾಷೆಯ ಧ್ರು ಅನ್ನುವಂಥ ಪದದಿಂದ ಉಗಮಗೊಂಡದ. ಧ್ರು ಅಂದರೆ ಇದು ಧಾತು, ಅಥವಾ ಇದರ ಅರ್ಥ ಬೆಂಬಲಿಸು, ಎತ್ತಿ ಹಿಡಿ ಅಂದರ್ಥ. ಮಹಾಭಾರತದಲ್ಲಿ ಧರ್ಮ ಅಂತಂದ್ರೆ ಏನಂತ ಹೇಳಲಾಗಿದೆ. ಈ ಸೃಷ್ಟಿಯಲ್ಲಿರುವ ಸಮಸ್ತ ಜೀವಿಗಳಿಗೆ ಹಾನಿಯನ್ನುಂಟು ಮಾಡದಿರುವುದೇ ಧರ್ಮ ಅಂತ. ಅಂದರೆ ಯಾವುದೇ ಜೀವಿಗೆ ನೋವಾಗದ ಹಾಗೆ, ಇನ್ನೊಬ್ಬರಿಗೆ ಕಷ್ಟ ಕೊಡದ ಹಾಗೆ ಒಬ್ಬ ವ್ಯಕ್ತಿ ಬದುಕಿದರೆ, ಅನುಸರಿಸಿದರೆ ಅದುವೇ ಧರ್ಮ ಅಂತ. ಯಾವಾಗ ಒಬ್ಬ ವ್ಯಕ್ತಿ ಯಾವುದೇ ಜೀವಿಗೆ ಹಾನಿಯಾಗದಂಗೆ ತನ್ನ ಜೀವನವನ್ನು, ತನ್ನ ಕಾರ್ಯಗಳನ್ನು ನಿರ್ವಹಿಸಿದಾಗ ಈ ಧರ್ಮ ಅನ್ನುವಂಥ ಒಂದು ಆಚರಣೆ ಪರಿಪೂರ್ಣಗೊಳ್ತದೆ. According to Mahabharata, dharma means which is not harmful to every living beings of the world. When a person, he lead a life, he work without any harmful to others, then he can achieve dharma, then fulfill the first principle. ಆವಾಗ ತನ್ನ ಮೊದಲ ತತ್ವವನ್ನು ಪರಿಪೂರ್ಣಗೊಳಿಸಿದಂಗಾಗ್ತದೆ. Here dharma helps to maintain stability in society. Not only to maintain stability, it also control the relationship between individual and society, even
groups. ಇಲ್ಲಿ ಧರ್ಮ ಅನ್ನುವಂಥದ್ದು ಸಮಾಜದ ಸ್ಥಿರತೆಯನ್ನು ಕಾಪಾಡಲು ವ್ಯಕ್ತಿ, ಸಮಾಜ ಮತ್ತು ಸಮೂಹಗಳ ನಡುವಿನ ಸಂಬಂಧವನ್ನು ನಿಯಂತ್ರಿಸಿ ಆತನನ್ನು ಕಟ್ಟುಪಾಡುಗಳಿಗೆ ಒಳಪಡಿಸಲು ಸಹಾಯಕಾರಿಯಾಗಿದೆ. ಧರ್ಮ ಅನ್ನೋದು ಒಂದು ರೀತಿಯ ಆಚರಣೆಯಾದರೆ ಅದು ಮಾನವ, ಸಮಾಜ, ಸಮೂಹಗಳ ಮೇಲೆ ಕೆಲವೊಂದು ಕಟ್ಟುಪಾಡುಗಳನ್ನು ಹಾಕ್ತದೆ. ಈ ಕಟ್ಟುಪಾಡುಗಳು ಆತನ ವರ್ತನೆಯನ್ನು, ಆತನು ಮಾಡುವ ಕೆಲಸವನ್ನು ನಿಯಂತ್ರಿಸ್ತದೆ. ವ್ಯಕ್ತಿ ಸಮೂಹವನ್ನು ನಿಯಂತ್ರಿಸುವುದರ ಮೂಲಕ ಸಮಾಜದಲ್ಲಿ ಸ್ಥಿರತೆಯನ್ನು ಸಾಧಿಸುವಂಥ ಕೆಲಸವನ್ನು ಧರ್ಮ ಮಾಡ್ತದೆ. ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದ ಸ್ಥಿರತೆಯನ್ನು ಕಾಯ್ದುಕೊಂಡು ಹೋಗಲು, ಸಮಾಜದಲ್ಲಿ ತನ್ನಿಂದ ಯಾವುದೇ ಆಘಾತಗಳು ಏರ್ಪಡದ ಹಾಗೆ ನಡೆದುಕೊಂಡು ಹೋಗುವುದೇ ಧರ್ಮದ ಪರಿಪಾಲನೆ. ಧರ್ಮ ಯಾವ ಉದ್ದೇಶವನ್ನು ಇಟ್ಟುಕೊಂಡದ ಆ ಉದ್ದೇಶವನ್ನು ವ್ಯಕ್ತಿ ಅನುಸರಿಸಿದಾಗ ಅದನ್ನು ಸಾಧಿಸಿದಂಗಾಗ್ತದೆ. ವಾಟ್ ಧರ್ಮ ಹ್ಯಾಡ್ ಎ ಪ್ರಿನ್ಸಿಪಲ್, ಎ ವ್ಯೂ, when that view or the principle followed by a person, then it can fulfill a desire or the first principle. There are different type of dharma even suggested by already Manu. 7 dharmas: Samanya dharma, Praja dharma, also called Praja dharma, Raja dharma, Stri dharma, Dampatya dharma, Varna dharma, Ashrama dharma, Apad dharma. There are different type of dharmas or religions. ಧರ್ಮದಲ್ಲಿ ಹಲವಾರು ಪ್ರಕಾರಗಳು. ಈಗಾಗಲೇ ಮನು ತನ್ನ ಮನುಸ್ಮೃತಿಯಲ್ಲಿ ಧರ್ಮದ 7 ಪ್ರಕಾರಗಳನ್ನು ಪ್ರಸ್ತಾಪಿಸ್ತಾನೆ. ಸಾಮಾನ್ಯ ಧರ್ಮ ಅಥವಾ ಅದನ್ನು ಪ್ರಜಾಧರ್ಮ ಅಂತಲೂ ಕೂಡ ಕರೀತಾರೆ. ಪ್ರಜೆಯಾಗಿ ಏನೆಲ್ಲ ಮಾಡಬೇಕಾಗ್ತದ, ಯಾವ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗ್ತದ. 2ನೇದು ರಾಜಧರ್ಮ. ಒಬ್ಬ ರಾಜನಾದವನ ಕರ್ತವ್ಯಗಳೇನು, ಅವನ ಗುಣಗಳೇನು, ಜವಾಬ್ದಾರಿಗಳೇನು ಅನ್ನೋದನ್ನು ಹೇಳ್ತದೆ. ಸ್ತ್ರೀ ಧರ್ಮ. ಯಾರು ಸ್ತ್ರೀ, ಯಾರನ್ನ ಪಾತಿವ್ರತ್ಯ ಅಂತ ಕರೀಲಾಗ್ತದ, ಸ್ತ್ರೀಯ ಕರ್ತವ್ಯಗಳೇನು ಅನ್ನೋದನ್ನು ಸ್ತ್ರೀ ಧರ್ಮ ಹೇಳ್ತದೆ. ಆಮೇಲೆ ದಾಂಪತ್ಯ ಧರ್ಮದಲ್ಲಿ ಪತಿ ಪತ್ನಿಯರ ಜವಾಬ್ದಾರಿಗಳು, ಕರ್ತವ್ಯಗಳ ಬಗ್ಗೆ ಹೇಳ್ತದೆ. ವರ್ಣ ಧರ್ಮದಲ್ಲಿ 4 ವರ್ಣಗಳ ಕರ್ತವ್ಯಗಳ ಬಗ್ಗೆ ಹೇಳ್ತದೆ. ಆಶ್ರಮ ಧರ್ಮದಲ್ಲಿ 4 ಆಶ್ರಮಗಳ ಮೂಲಕ ಹೇಗೆ ಒಬ್ಬ ವ್ಯಕ್ತಿ ಜೀವನವನ್ನು ಪರಿಪೂರ್ಣಗೊಳಿಸಬೇಕನ್ನೋದನ್ನು ಹೇಳ್ತದೆ. ಆಪದ್ ಧರ್ಮ ಅನ್ನುವಂಥದ್ದು ಕಷ್ಟ ಕಾಲದಲ್ಲಿ ಸಹಾಯ ಮಾಡುವುದರ ಕುರಿತು ಪ್ರಸ್ತಾಪಿಸ್ತದೆ. ಸೊ ಹೀಗೆ ಧರ್ಮದಲ್ಲಿ 7 ಪ್ರಕಾರಗಳಿದ್ದು ಇವು ಪುರುಷಾರ್ಥದ ಒಂದು ತತ್ವ, ಮೊದಲನೆಯ ತತ್ವವನ್ನು ಈಡೇರಿಸುವಲ್ಲಿ ತನ್ನದೇ ಆಗಿರುವಂಥ ಪಾತ್ರವನ್ನು ನಿರ್ವಹಿಸ್ತದೆ. ಸೊ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ ಅನದರ್ ಒನ್ ಪ್ರಿನ್ಸಿಪಲ್, ದಟ್ ಈಸ್ ಕಾಮ, ಅರ್ಥ, ಕಾಮ ಆ್ಯಂಡ್ ಮೋಕ್ಷ. ಥ್ಯಾಂಕ್ ಯು.